ಫ್ರೀ ಫಾಲ್ನಲ್ಲಿ ನಾವು ಏನೇನು ನೋಡಿದ್ರೋ ಇಲ್ಲಿ ಸಮ್ಮರೈಸ್ ಮಾಡ್ತಾ ಇದ್ದೀವಿ. ಡೆಫಿನೇಷನ್ ಹೇಳಬೇಕು ಅಂತ ಹೇಳಿದ್ರೆ ಫ್ರೀ ಫಾಲಿಂದು ಆ್ಯನ್ ಆಬ್ಜೆಕ್ಟ್ ಫಾಲಿಂಗ್ ಓನ್ಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ ಇಸ್ ಸೆಟ್ ಟು ಬಿ ಅಂಡರ್ ಫ್ರೀ ಫಾಲ್. ಅದು ನಿಮ್ಮ ಡೆಫಿನೇಷನ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡೋದೇನಿದೆ ಅಂತ ಹೇಳಿದ್ರೆ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಮಾಸ್. ಫ್ರೀ ಫಾಲ್ ಇಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ ಆಫ್ ದ ಆಬ್ಜೆಕ್ಟ್. ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಫ್ ಆಬ್ಜೆಕ್ಟ್. ದಟ್ ಈಸ್ ಆಲ್ ಆಬ್ಜೆಕ್ಟ್ಸ್ ಫಾಲ್ ವಿತ್ ದ ಸೇಮ್ ರೇಟ್ ಅಂತ ಹೇಳಿ ಅಲ್ವಾ. ಮತ್ತು ವ್ಯಾಲ್ಯೂ ಪ್ರಕಾರ ನಮ್ಮ ವ್ಯಾಲ್ಯೂ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದೇ ಚಂದ್ರನ ಮೇಲೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನು, ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಇಸ್ ಸರ್ಫೇಸ್ ಆಫ್ ದ ಅರ್ತ್ ಡಿವೈಡೆಡ್ ಬೈ 6 ಆಗುತ್ತೆ ಹುಡುಗರ ಅಲ್ವಾ. ಮತ್ತು ಮುಂದೆ ಈಕ್ವೇಷನ್ಸ್ ಆಫ್ ಮೋಷನ್ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ v = u ± gt, v² = u² ± 2gs, s = ut ± ½ gt² ಅಂತ ಹೇಳಿದ್ರೆ ಇಟ್ ಈಸ್ ಪಾಸಿಟಿವ್ ಫಾರ್ ಥಿಂಗ್ಸ್ ವಿಚ್ ಆರ್ ಫಾಲಿಂಗ್ ಆ್ಯಂಡ್ ನೆಗೆಟಿವ್ ವೆನ್ ಯು ಥ್ರೋ ದೆಮ್ ಅಪ್. ಸರಿನಾ? ಇದು ನಿಮ್ಮ ಮನಸ್ಸಲ್ಲಿ ನೆನಪಿಟ್ಕೊಬೇಕು. ಇವೆಲ್ಲ ಬರ್ಕೊಂಬಿಡಿ. ಈ ಥರ ಸಮ್ಮರೈಸ್ ಮಾಡೋದು ಒಳ್ಳೆಯದೇ ಅಲ್ವಾ. ನಿಮ್ಮ ಎಕ್ಸಾಮಿನ ಮುಂಚೆ 2 ನಿಮಿಷದಲ್ಲಿ ಇದು ಚಾಪ್ಟ್ರ್ ಅಲ್ಲ, ಈ ಟಾಪಿಕ್ಕು ಸಮ್ಮರೈಸ್ ಆಗೋಗುತ್ತೆ ನಿಮ್ಮ ತಲೆಯಲ್ಲಿ. ಸರಿ ತಾನೆ? ಹಾಂ, ಪಾಸ್ ಮಾಡಿಕೊಂಡು ಬರ್ಕೊಂಬಿಡಿ.